ನಮಸ್ಕಾರ ಸ್ನೇಹಿತರೆ, ನಿಮ್ಮ ನೆಚ್ಚಿನ ಕಾಲಚಕ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ. ಸ್ನೇಹಿತರೆ, ದಿನನಿತ್ಯ ಒಂದೊಂದು ಮೂಲಿಕೆ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಇರ್ತೀವಿ. ಸೊ ಆ ಮೂಲಿಕೆಗಳ ಬಳಕೆ ಮಾಡಿ ಯಾವ ರೀತಿ ನಿಮ್ಮ ಸಮಸ್ಯೆಗಳನ್ನು ದೂರ ಮಾಡ್ಕೋಬಹುದು ಹಾಗೆ ಅಂತೇಳಿ ನಾವು ವಿವರವಾಗಿ ಈ ಒಂದು ಕಾರ್ಯಕ್ರಮದ ಮೂಲಕವಾಗಿ ನಾವು ತಿಳ್ಕೊಂಬರ್ತಾ ಇದ್ವಿ. ಇಂದಿನ ಕಾರ್ಯಕ್ರಮದಲ್ಲಿ ಅದ್ಭುತವಾದ ಒಂದು ಮೂಲಿಕೆ ಕರಿತುಂಬಿ ಅಂತ. ಈ ಕರಿತುಂಬಿ ಅಂತಕ್ಕಂಥ ಮೂಲಿಕೆ ಇದು ಕುಬೇರ ಮೂಲಿಕೆ ಅಂತಲೂ ಕರೀತೀವಿ ನಾವು. ಅಂತಹ ಕರಿತುಂಬಿ ಮೂಲಿಕೆ ನಿಮ್ಮ ಊರುಗಳಲ್ಲಿ ದೊರೆತಕ್ಕಂತಹ ಅಥವಾ ಕಾಡು ಗುಡ್ಡ ಪ್ರದೇಶಗಳಲ್ಲಿ ದೊರೆತಕ್ಕಂತಹ ಒಂದು ಅದ್ಭುತವಾದ ಒಂದು ಮೂಲಿಕೆ. ಈ ಮೂಲಿಕೆಯನ್ನ ನಿಮ್ಮ ಮನೆಯಲ್ಲಿ ಅಥವಾ ಆ ಬೇರುಗಳನ್ನ ನೀವು ರಕ್ಷೆಯಾಗಿ ಧರಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿರ್ತಕ್ಕಂತಹ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಖಂಡಿತವಾಗ್ಲೂ ಕೂಡ ಪಾಸಿಟಿವ್ ಎನರ್ಜಿನ ತುಂಬ್ಕೋಬಹುದು. ಆ ಒಂದು ಮೂಲಿಕೆ ಬೇರುಗಳನ್ನ ನೀವು ಬಳಕೆ ಮಾಡಿ ಖಂಡಿತವಾಗ್ಲೂ ಕೂಡ ರಕ್ಷೆಯಾಗಿ ಧರಿಸಿದ್ರೆ ಹಾಗೂ ನಿಮ್ಮ ಮನೆಗಳಲ್ಲಿ ಅದನ್ನ ಆ ಒಂದು ಎಲೆಯನ್ನ ದೀಪವಾಗಿ ಮಣ್ಣಿನ ಅಣತೆಯಲ್ಲಿ 5 ತರಹದ ಎಣ್ಣೆಯನ್ನ ಮಿಶ್ರಣ ಮಾಡಿ ನೀವು ದೀಪ ಬೆಳಗಿದ್ದೆ ಆದರೆ ಹುಣ್ಣಿಮೆ ದಿನಗಳಲ್ಲಿ, ಅಮಾವಾಸ್ಯೆ ದಿನಗಳಲ್ಲಿ ಅಥವಾ ವಾರಕ್ಕೊಂದು ಬಾರಿ ಆ ಒಂದು ಎಲೆಯನ್ನ ಮಣ್ಣಿನ ಅಣತೆಯಲ್ಲಿ 5 ತರಹದ ಎಣ್ಣೆಯನ್ನ ಮಿಶ್ರಣ ಮಾಡಿ ದೀಪ ಹಚ್ಚಿದ್ದೇ ಆದರೆ ಖಂಡಿತವಾಗ್ಲೂ ಕೂಡ ಅಲ್ಲಿರ್ತಕ್ಕಂತಹ ವಾಸ್ತು ಪ್ರಾಬ್ಲಮ್ ಇಂದ ಹಿಡಿದು ಆ ಒಂದು ಸ್ಥಳದಲ್ಲಿರ್ತಕ್ಕಂಥ ಮನಸ್ತಾಪಗಳು, ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು, ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು, ದುಡ್ಡು ಕಾಸಿನ ವಿಚಾರದಲ್ಲಾಗಿರ್ಬೋದು, ಋಣಬಾಧೆ ಇರಬಹುದು, ಸಾಲದ ಸಮಸ್ಯೆ ಇರಬಹುದು, ಅನಾರೋಗ್ಯ ಸಮಸ್ಯೆ ಇರಬಹುದು, ಎಲ್ಲವನ್ನು ಕೂಡ ದೂರ ಮಾಡ್ತಕ್ಕಂಥದ್ದು. ಆ ಒಂದು ಬೇರನ್ನ ನಿಮ್ಮ ನಕ್ಷತ್ರಕ್ಕೆ ಅನುಕೂಲವಾದ ಒಂದು ನಕ್ಷತ್ರ ಆಯ್ಕೆ ಮಾಡಿ ತಾರಾಬಲವನ್ನು ನೋಡಿ ನೀವು ಆ ಬೇರನ್ನ ಒಂದು ಬಲಿಯನ್ನು ಕೊಟ್ಟು, ನಿಂಬೆಹಣ್ಣು ಬಲಿಯನ್ನು ಕೊಟ್ಟು ಅದನ್ನ ಸಂಗ್ರಹ ಮಾಡಿ ಹಳದಿ ದಾರವನ್ನು ಸುತ್ತಿಸ್ಬಿಟ್ಟು ಅದನ್ನ ಬೆಳ್ಳಿ ರಕ್ಷೆಯಲ್ಲಿ ಅಥವಾ ಚಿನ್ನದ ರಕ್ಷೆಯಲ್ಲಿ ಒಳಗಡೆ ಹಾಕಿ ಅದನ್ನ ಸಿದ್ಧಿಸಿ ಕೊರಳಲ್ಲಿ, ಕೈಗೆ ಅಥವಾ ಸೊಂಟಕ್ಕೆ ಧರಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಿಮ್ಮಲ್ಲಿರ್ತಕ್ಕಂಥ ದುಷ್ಟ ಗ್ರಹ ದೋಷಗಳು, ದೃಷ್ಟಿ ದೋಷಗಳು, ವಾಮಾಚಾರ ದೋಷಗಳು ಮತ್ತೆ ಭೂತ ಪ್ರೇತ ದೋಷಗಳನ್ನ ದೂರ ಮಾಡ್ಕೋಬಹುದು. ಸೊ ಇದಕ್ಕೆ ತುಂಬಾ ವಿಶೇಷವಾದಂತಹ ಮಹತ್ವವಾದಂಥ ಒಂದು ಶಕ್ತಿ ತುಂಬಿರ್ತಕ್ಕಂಥ ಒಂದು ಮೂಲಿಕೆ. ಸೊ ಈ ಒಂದು ಕರಿತುಂಬಿ ಮೂಲಿಕೆ ಅಂತಕ್ಕಂಥದ್ದು. ಈ ಕರಿತುಂಬಿ ಮೂಲಿಕೆ ಖಂಡಿತವಾಗ್ಲೂ ಕೂಡ ತುಂಬಾ ಉಪಯೋಗವಾಗುತ್ತೆ. ಅದನ್ನ ನೀವು ರಕ್ಷೆಯಲ್ಲಿ ಧರಿಸಬಹುದು. ಆ ಒಂದು ಎಲೆಯನ್ನ ಕಿತ್ತು ನೀವು ಮಣ್ಣಿನ ಅಣತೆಯಲ್ಲಿ 5 ತರದ ಎಣ್ಣೆ ಮಿಶ್ರಣ ಮಾಡಿ ದೀಪ ಬೆಳಗಿಸ್ಬೋದು. ಅಥವಾ ಪೂರ್ತಿ ಆ ಎಲೆ ಆಗಿರ್ಬೋದು, ಪೂರ್ತಿ ಗಿಡವನ್ನ ಬೇರು ಸಮೇತವಾಗಿ ಕಿತ್ತು ಅದನ್ನ ಪುಡಿ ಮಾಡಿ ನೀವೇನಾದ್ರೂ ಹಣೆಗೆ ಹಚ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ನಾನಾ ದೋಷಗಳಿಂದ, ದೃಷ್ಟಿ ದೋಷ, ವಾಮಾಚಾರ ದೋಷ, ಶತ್ರು ಬಾಧೆ ಮತ್ತು ಆಕರ್ಷಣೆ, ವ್ಯಾಪಾರ ಸ್ಥಳಗಳಲ್ಲಿ ಕುಬೇರ ಮೂಲಿಕೆ ಅಂತ, ಕುಬೇರ ಸಂಪತ್ತನ್ನು ಉಂಟು ಮಾಡ್ತಕ್ಕಂಥ ಒಂದು ಅದ್ಭುತವಾದ ಮೂಲಿಕೆ ಅಂದ್ರೆ ಈ ಒಂದು ಕರಿತುಂಬಿ ಗಿಡ ಅಂತಕ್ಕಂಥದ್ದು. ಅಂತಹ ಅದ್ಭುತವಾದ ಕರಿತುಂಬಿ ಗಿಡವನ್ನ ನಿಮ್ಮ ನಕ್ಷತ್ರಕ್ಕೆ ಅನುಗುಣವಾಗಿ ನಿಮ್ಮ ರಾಶಿಗೆ ಚಂದ್ರಾಷ್ಟಮ ದಿನಗಳಲ್ಲಿ ನೀವು ಇದನ್ನ ಸಂಗ್ರಹ ಮಾಡಬಾರದು, ತೆಗಿಬಾರದು. ಶುಭ ದಿನದಂದು, ಶುಭ ಮುಹೂರ್ತದಂದು ಇದನ್ನ ಸಂಗ್ರಹ ಮಾಡಿ ತೆಗೆದು ಹಳದಿ ದಾರವನ್ನು ಸುತ್ತಿಸಿ ಸಿದ್ಧಿ ಮಾಡಿ ಕೊರಳಲ್ಲಿ ರಕ್ಷೆ ರೂಪದಲ್ಲಿ ನೀವು ಧರಿಸ್ಕೊಂಡ್ರೆ ಖಂಡಿತವಾಗ್ಲೂ ಕೂಡ ಇದರ ಶಕ್ತಿ ಅಪಾರವಾದದ್ದು, ಕುಬೇರ ಸಂಪತ್ತನ್ನು ಉಂಟು ಮಾಡತಕ್ಕಂಥದ್ದು. ಹಾಗೂ ಇದನ್ನ ನೀವು ಯಾರಿಗಾದ್ರೂ ದೆವ್ವದ ಕಾಟ ಇದೆ, ಭೂತ ಪ್ರೇತ ದೋಷ ಕಾಡ್ತಾ ಇದೆ, ಏನೋ ಒಂಥರ ಪ್ರಜ್ಞೆ ತಪ್ಪಿ ಮಾತಾಡ್ತಿದ್ದಾರೆ, ಹುಚ್ಚುಚ್ಚಾಗಾಡ್ತಿದ್ದಾರೆ ಅಂತಕ್ಕಂಥ ಹಾಡು ಭಾಷೆಯಲ್ಲಿ ಕೇಳಿರ್ತಕ್ಕಂಥದ್ದನ್ನ ನೀವು ಅರಿತುಕೊಂಡು ಈ ಮೂಲಿಕೆಯನ್ನ ಬಳಕೆ ಮಾಡಿದ್ರೆ 100% ನಿಮಗೆ ಖಂಡಿತವಾಗ್ಲೂ ಕೂಡ ನಿವಾರಣೆ ಸಿಗತ್ತೆ. ಹಾಗೂ ಈ ಒಂದು ಎಲೆಯನ್ನ ನೀವು ದೀಪವನ್ನ ಹಚ್ಚಬಹುದು. ಕುಬೇರ ಸಂಪತ್ತನ್ನ, ಧನ ಆಕರ್ಷಣೆಯನ್ನ, ದುಡ್ಡು ಕಾಸು ಚೆನ್ನಾಗಿ ಓಡಾಡೋ ರೀತಿ ನಿಮ್ಮ ಮನೆಯಲ್ಲಿ ದುಡ್ಡು ಕಾಸು ನಿಲ್ತಾ ಇಲ್ಲ, ಎಷ್ಟೇ ಹಣ ಬಂದರೂ ಉಳಿತಾಯ ಕಡಿಮೆ ಇದೆ, ನಿಲ್ತಾ ಇಲ್ಲ ಅಂತಕ್ಕಂಥವ್ರು ಇದನ್ನ ಬಳಕೆ ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ಕೂಡ ಇಂತಹ ಸಮಸ್ಯೆಗಳಿಂದ ದೂರ ಮಾಡ್ಕೊಳ್ಳಿ ಅಂತ ಈ ಒಂದು ಮುಖಾಂತರ ಹೇಳಕ್ ಬಯಸ್ತೀನಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ ಎಲ್ರಿಗೂ ಕೂಡ.